ಮಾಲೂರು ಶಾಸಕರು ನಂಜೇಗೌಡರು ಎರಡನೇ ಬಾರಿ ಆಯ್ಕೆ ಆಗಿದ್ದಾರೆ. ಈ ಬಾರಿ ಅಂತೂ ಸಾಕಷ್ಟು ಫೈಟಿಂಗ್ ಇತ್ತು. ರಿಸಲ್ಟ್ ತುಂಬಾ ಹತ್ತಿರದಲ್ಲಿ ಬಂದು ಗೆದ್ರು ಕಡಿಮೆ ಅಂತರದಲ್ಲಿ. ಹೇಗಿದೆ ಅವ್ರ ಕೆಲಸ? ಚೆನ್ನಾಗಿದೆ ಸರ್. ಭಾರಿ ಕೆಲಸಗಳು ಮಾಡ್ತಾವ್ರೆ. ರೋಡ್ಗಳು ಏನೇನೋ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ ಸರ್. ನಿಮ್ದು ಎಲ್ಲಿ ಬರುತ್ತೆ? ನಿಮ್ದು ಹೋಬಳಿನಾ ಅಥವಾ? ನಮ್ಮದು ಮಾಸ್ತಿ ಹೋಬಳಿನೇ. ಇದೇ ಹೋಬಳಿನೇ. ಕನ್ನಡಕ್ಕೆ ತುಂಬಾ ಹೆಸರು ತಂದ್ಕೊಟ್ಟ ಮಾಸ್ತಿ. ಹೌದು ಸರ್, ಹೌದು ಸರ್, ಹೌದು ಹೌದು. ಇಲ್ಲಿ ಮುಖ್ಯವಾಗಿ ಏನು ಅಭಿವೃದ್ಧಿ ಆಗಬೇಕು? ಇಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ರೋಡ್ಗಳು ಇದೇ ಯಾವ ರೋಡ್ಗಳಾಗಿ ಆಗಿಬಿಟ್ಟು ಈ ಊರ ಕೆಲಸಗಳಾಗಿದ್ರೆ ಚಂದ ಚರಂಡಿಗಳು. ಹೌದು. ಇಲ್ಲಿ ಬೇರೆ ಇನ್ನೇನು ಸಮಸ್ಯೆ ಇದೆ? ಇನ್ನೇನು ಸಮಸ್ಯೆ ಇಲ್ಲ. ನೀರು ವ್ಯವಸ್ಥೆ, ಈ ರೋಡ್ಗಳು ಇಷ್ಟು ಮಾಡಿದ್ರೆ ಸಾಕು. MLA ಚೆನ್ನಾಗಿ ಸ್ಪಂದಿಸ್ತಾರೆ? ಸ್ಪಂದಿಸ್ತಾವ್ರೆ. ಒಳ್ಳೆ ಕೆಲಸಗಳು ಮಾಡಿಸ್ತಾವ್ರೆ. ಏನು ಕಂಪ್ಲೇಂಟ್ ಇಲ್ಲ? ಏನೂ ಇಲ್ಲ ಸರ್. ಅಧಿಕಾರಿಗಳಿಗೆಲ್ಲ ನೀಟಾಗಿ ಕೆಲಸ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಕರೆಸ್ತಾರ. ರೈತರದ್ದು ಏನು ಕುಂದುಕೊರತೆಗಳಿದ್ರೆ ಅವ್ರನ್ನ ಕೆಲಸ ಮಾಡ್ರಿ ಅಂತ ಅಂದ್ಬಿಟ್ಟು ಸ್ಪಂದಿಸ್ಕೊಂಡು ಹೋಗ್ತಾವ್ರೆ ಸರ್. ಕೆಲವರು ಮಾತಾಡಿದವ್ರು ಹೇಳಿದ್ರು MLA ಹೇಳ್ತಾರೆ ಆರ ಅಧಿಕಾರಿಗಳ ಕೆಲಸನೇ ಮಾಡಲ್ಲ. ಅವ್ರ ಆಪೋಸಿಟ್ ಅವ್ರು ಹೇಳ್ತಾರೆ. ಅವ್ರು ಆಗದವರು ಕೆಟ್ಟ ಹೆಸರು ಬರೋ ಶಾಸಕರಿಗೆ ತಾನೆ ಅವರು ಅವ್ರು ಕೆಟ್ಟದ್ದು ಮಾತಾಡಕ್ ತಾನೆ ಅವ್ರು ಇರೋದು. ಆ ಪಾರ್ಟಿಯವರು ಅವ್ರ ಸಂಪರ್ಕದಾಗಿರೋರು ಹಂಗಲ್ಲ. ಶಾಸಕರು ಪಾಪ ಎಲ್ಲ ಕೆಲಸ ಆಗ್ಲೇಬೇಕು ಅಂತ ಅಧಿಕಾರಿಗಳಿಗೆ ಹೇಳ್ತಾರೆ. ಆರ ಅಧಿಕಾರಿಗಳು ಬರೀ ಲಂಚ ಅಂತಾರೆ. ಇಲ್ಲ ಹಂಚನೆ ಮಾಡ್ತಾರೆ. ಇಲ್ಲ ಸರ್, ಎಲ್ಲ ಕೆಲಸ ಮಾಡ್ತಾರೆ ಸರ್. ಎಲ್ಲ ಕೆಲಸ. ಮುಖ್ಯವಾಗಿ ಮಾಲೂರು ಅಂತ ಬಂದಾಗ ಏನು ಅಭಿವೃದ್ಧಿ ಆಗಬೇಕು? ನೀರಿನ ಸಮಸ್ಯೆ ಇದೆ. ಎಲ್ಲ ಸರಿ ಹೋಗ್ತಾ ಇದೆ. ಎಲ್ಲ ಹೋಬಳಿಗೆ ಎಲ್ಲ ಬಸ್ಸಿನ ವ್ಯವಸ್ಥೆ, ಎಲ್ಲ ಬಸ್ಗಳಿಗೂ ಅದೇ. ಯಾವ ಒಂದೊಂದು ಆಲ್ಟ್ ಗಾಡಿ ಒಂದೊಂದು ಊರಾಗಿಲ್ಲ, ಅದನ್ನೆಲ್ಲ ರೆಡಿ ಮಾಡ್ತಾವ್ರೆ. ನಂಜೇಗೌಡರು ಚೆನ್ನಾಗಿ ಕೆಲಸ ಮಾಡ್ತಾ ಇಂಥ ಶಾಸಕರು ನಮ್ಗೆ ಸಿಕ್ಕೋದೇ ಇಲ್ಲ. ಹೌದು. ಈಗ ಕಾಂಗ್ರೆಸ್ ಶಾಸಕರು ಜೊತೆ ಗ್ಯಾರಂಟಿ ಯೋಜನೆಗಳು ಇದೆಲ್ಲ ಅನುಕೂಲ ಆಗಿದೆ. ಎಲ್ಲ ಗ್ಯಾರಂಟಿಗಳು ಬರ್ತಾವೆ ಸರ್. ಏನು ನಿಮ್ಮ ಹೆಸರು? ತಿಮ್ಮಕ್ಕನು. ಯಾವ ಊರು? ಪಿಚ್ಚುಗುಂಡ್ಲು ಬೆಳ್ಳಿ. ಎಷ್ಟು ವರ್ಷ ನಿಮಗೆ? ನಮ್ಗೆ ಆಗದೆ 70 ದಾಟಿದ್ಯಾ? ನಾವು ನೂರು ಬಿಟ್ಟಿದ್ದೀವಿ. ಏನಕ್ಕೆ ಬಂದಿದ್ದೀರಾ ಇವತ್ತು ನೀವು? ಗಂಡ ಹೆಂಡ್ತಿನ ಇದ್ರು? ಎಷ್ಟು ವರ್ಷ ನಿಮಗೆ? ನನಗೆ 100 ವರ್ಷ ಆಗಿದೆ. ಹೌದಾ? ಯಾವ ಊರಿಂದ ಬಂದಿತ್ತು? ಪಿಚ್ಚುಗುಂಡ್ನಳ್ಳಿ. ಏನು ಸಮಸ್ಯೆ ನಿಮಗೆ? ನಮಗೆ ಏನು ಸಮಸ್ಯೆ ಬಂದಿಲ್ಲ ಅಂದರೆ ತೆಲುಗಲ್ಲೇ ಮಾತಾಡಿ. ಕನ್ನಡದಲ್ಲಿ ಇದೆ. 4 ತಿಂಗಳಿಂದ ಸಂಬಳ ಬರಲಿಲ್ಲ. ನಿಮ್ಗೆ ಮಾತಾಡ್ತೀನಿ ಅವ್ರ. ಹೇಳಿ. 4 ತಿಂಗಳಿಂದ ಸಂಬಳ ಬರಲಿಲ್ಲ. ಯಾವ ವೇತನ? ಮೋದಿ ಕಾಸೂ ಬರಲ್ಲ. ಇದು ಓಲ್ಡ್ ಪೆನ್ಷನ್ ಬರೋದು, ಅದು ಬರಲ್ಲ. 4 ತಿಂಗಳಿಂದ ಬಂದೇ ಇಲ್ವಾ? ಇನ್ನೇನು ಬಂದಿಲ್ಲ? ಭೀಮದ ಕಾಸಲ್ರ ಅಲ್ಲೇ ಅಂತ ಮಾತ್ರ ಭೀಮ್ ಕಾಸಲು ಓಲ್ಡ್ ಪಿಂಚಿನಿ ಮೋದು ಸೇದಿ జమీన్లది ఆ కాసులు రాలేదు సార్. 4 నెలల నుంచి మాకు చాలా అనానుకూలము. కొడుకులు సాకెళ్ళే మమ్మల్ని ఇద్దరు ఉండారు. ముగ్గురు సాకెళ్ళి వచ్చి మాటలే తిరుచుకొని తినుకొని ఉండాము. ಮನೆ ಇದೆಯಾ ಸ್ವಂತ ಮನೆ ಅದೇ ಚೆನ್ನಾಗಿ ಒಯ್ದು ಕಳ್ಸವ್ರೆ ಮಗನು. ನೋಡ್ಕೋತಾ ಇಲ್ಲ? ನೋಡಲ್ಲ ಸರ್. ಮಸ್ತಾಗೆ ಇದ್ದೀನಿ. ಮಸ್ತಾಗಿ 500 ರೂಪಾಯಿ ಬಾಡಿಗೆ ಕೊಟ್ಟು ಇದ್ದೀನಿ ಸರ್. ಇರೋದು ಹೇಳಬೇಕು, ಇಲ್ದಿದ್ರೆ ಹೇಳಿಲ್ಲ. ಆಯ್ತು, ಅಳಬೇಡಿ, ಸರಿ ಆಗುತ್ತೆ. ನಿಮ್ಮ ಬಗ್ಗೆ ನಾನು ಮಾತಾಡ್ತೀನಿ ಅಲ್ಲಿ. ನನಗೆ 4 ತಿಂಗಳ నుంచి ನಮ್ಗಿಬ್ಬರಿಗೂ ಸಂಬಳ ಬರಲಿಲ್ಲ. చాలా ಅನಾನುಕೂಲ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.